ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರಃ ಎಂಬ ಮಾತಿದೆ. ಆಧುನಿಕತೆ ಎಷ್ಟೇ ಬೆಳೆದರೂ ನಮ್ಮಲ್ಲಿ ಗುರುವಿನ ಮೇಲಿನ ಗೌರವ ಮಾತ್ರ ಕಿಂಚಿತ್ತೂ ಕಡಿಮೆಯಾಗಿಲ್ಲ. ಅದೇ ರೀತಿ ಇಲ್ಲೊಂದು ಗ್ರಾಮದಲ್ಲಿ ಹಳೆಯ ವಿದ್ಯಾರ್ಥಿಗಳೆಲ್ಲ ಸೇರಿಕೊಂಡು ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳುವ ಮೂಲಕ ನೆಚ್ಚಿನ ಗುರುಗಳಿಗೆ ಅಭಿನಂದನೆ ಸಲ್ಲಿಸಿದರು. ಹಾಗಿದ್ರೆ ಆ ಗುರುವಂದನಾ ಕಾರ್ಯಕ್ರಮ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ನೆಚ್ಚಿನ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮದ ಮೂಲಕ ಸನ್ಮಾನಿಸಿದ ವಿದ್ಯಾರ್ಥಿಗಳು. ಒಂದೇ ವೇದಿಕೆಯಲ್ಲಿ 60ಕ್ಕೂ ಹೆಚ್ಚು ಶಿಕ್ಷಕರನ್ನು ಸನ್ಮಾನಿಸಿದ ಹಳೆಯ ವಿದ್ಯಾರ್ಥಿಗಳು. ಹಳೆಯ ವಿದ್ಯಾರ್ಥಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಶಿಕ್ಷಕರು. ಗುರುವಂದನೆ ಸ್ವೀಕರಿಸುತ್ತಿರುವ ಶಿಕ್ಷಕರು. ನೆಚ್ಚಿನ ಶಿಕ್ಷಕರನ್ನು ಗೌರವಿಸುವ ಮೂಲಕ ಕೃತಜ್ಞತೆ ಸಲ್ಲಿಸುತ್ತಿರುವ ಹಳೆಯ ವಿದ್ಯಾರ್ಥಿಗಳು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕಿನ ಕುಂಬಳೂರು ಗ್ರಾಮದ ಬಸವ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ. ಹೌದು, ಭಾನುವಾರ ಮುಖ್ಯ ಶಿಕ್ಷಕರಾದ ಕೆ ಶಿರಸಾಚಾರ್ ಅವರು 40 ವರ್ಷಗಳಿಂದ ಶಾಲೆಯಲ್ಲಿ ಬಸವ ಗುರುಕುಲ ವಿದ್ಯಾಸಂಸ್ಥೆಯಲ್ಲಿ ಶಿಕ್ಷಕರಾಗಿ ಮುಖ್ಯ ಶಿಕ್ಷಕರಾಗಿ ಕೆಲಸ ನಿರ್ವಹಿಸಿ ಇದೀಗ ವಯೋಸಹಜ ನಿವೃತ್ತಿ ಹೊಂದಿದ್ದಾರೆ. ಈ ಹಿನ್ನೆಲೆಯಲ್ಲಿ 1983ರ ಮೊದಲ ಬ್ಯಾಚ್ನ ವಿದ್ಯಾರ್ಥಿಗಳು ಶಿರಸಾಚಾರ್ ಹಾಗೂ ತಮಗೆ ಶಿಕ್ಷಣ ಕಲಿಸಿದ 60ಕ್ಕೂ ಹೆಚ್ಚು ಶಿಕ್ಷಕರಿಗೆ ಗುರುವಂದನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನೆಚ್ಚಿನ ಗುರುಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಅಭಿನಂದನೆ ಸ್ವೀಕರಿಸಿದ ಬಳಿಕ ಶಿಕ್ಷಕ ಶಿರಸಾಚಾರ್ ಹೇಳಿದ್ದು ಹೀಗೆ. ಹಿರಿಯ ವಿದ್ಯಾರ್ಥಿಗಳು ಮಾಡಿರ್ತಕ್ಕಂಥ ಗುರುವಂದನಾ ಕಾರ್ಯಕ್ರಮ ನನಗೆ ಭಾಳ ತುಂಬ ಹೃದಯದಿಂದ ತುಂಬ ಸಂತೋಷದಿಂದ ನಾನು ಅದನ್ನು ಸ್ವೀಕರಿಸಿದ್ದೇನೆ. ಆ ಹಿರಿಯ ವಿದ್ಯಾರ್ಥಿಗಳು ನನಗೇನು ಕೊಟ್ಟಿರ್ತಕ್ಕಂಥ ಗೌರವ ಏನಿದೆಯಲ್ಲ, ಇದು ನಾನು ನನ್ನ ಜೀವನದಲ್ಲಿ ಮರೆಯಲಾರತಕ್ಕಂಥ ಒಂದು ಕ್ಷಣ ಆಗಿದೆ. ಹೀಗೆ ಬರೀ ನನಗಷ್ಟೇ ಅಲ್ಲ, ಯಾರ್ಯಾರು ವಿದ್ಯಾರ್ಥಿಗಳಿದ್ದೀರ ಅವರೆಲ್ಲ ಗುರುಗಳಿಗೂ ಇದೇ ರೀತಿ ಗುರುವಂದನವನ್ನು ಕೊಡಲಿ, ಅವರಿಗೆ ಒಳ್ಳೆಯ ವಿದ್ಯಾಬುದ್ಧಿ ಲಭಿಸಿ ಒಳ್ಳೆಯ ವಿದ್ಯಾರ್ಥಿಗಳಾಗಲಿ ಅಂತ ನಾನಲ್ಲಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. 40 ವರ್ಷದಿಂದ ನಾನು 1984ರಿಂದ ನಾನು ಪ್ರಾರಂಭ ಮಾಡಿ 2024ರಲ್ಲಿ ನಾನು ರಿಟೈರ್ಡ್ ಆಗ್ತಾ ಇದ್ದೀನಿ. ಅದನ್ನು 40 ವರ್ಷಗಳ ಕಾಲ ಸುದೀರ್ಘವಾಗಿರ್ತಕ್ಕಂಥ ನಾನು ಸೇವೆಯನ್ನು ಸಲ್ಲಿಸಿದ್ದೇನೆ. ನನ್ನ ಸೇವೆಯಲ್ಲಿ ಯಾರಿಗೂ ನಾನು ತೊಂದರೆ ಮಾಡಿಲ್ಲ, ಮಕ್ಕಳಿಗೂ ನಾನು ಯಾವುದೇ ರೀತಿಯಾಗಿ ತೊಂದರೆ ಮಾಡಿಲ್ಲ. ಅವರ ವಿದ್ಯಾಭ್ಯಾಸಕ್ಕೆ ಕಲೀಲಿದ್ದಕ್ಕೆ ಮುನ್ನಿದ್ದೇನೆ ಹೊರತು ನಾನು ವೈಯಕ್ತಿಕವಾಗಿ ಅವ್ರ ಮೇಲೆ ನಾನು ಮನಸ್ಸು ಮಾಡಿಕೊಂಡಿಲ್ಲ. ಅಂತಹ ವಿದ್ಯಾರ್ಥಿಗಳು ಇವತ್ತು ನನಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದು ನನಗೆ ಭಾಳ ಸಂತೋಷದ ವಿಷಯವಾಗಿದೆ. ತಮ್ಮ ನೆಚ್ಚಿನ ಗುರುಗಳಿಗೆ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕೆಂದು ಹಳೆಯ ವಿದ್ಯಾರ್ಥಿಗಳು ಯೋಚನೆ ಹಾಕಿಕೊಂಡಿದ್ದರು. ಅದರಂತೆ ತಮಗೆ ಪಾಠ ಹೇಳಿಕೊಟ್ಟ 60 ಜನ ಶಿಕ್ಷಕರು ವಿವಿಧ ಕಡೆ ಕೆಲಸ ಮಾಡುತ್ತಿದ್ದರೆ ಮತ್ತೆ ಕೆಲವರು ನಿವೃತ್ತಿ ಹೊಂದಿದ್ದು ಅವರನ್ನೆಲ್ಲ ಒಂದೆಡೆ ಸೇರಿಸಬೇಕೆಂದು ಪ್ಲಾನ್ ಮಾಡಿ ಅದರಂತೆ ಎಲ್ಲರನ್ನು ಭೇಟಿ ಮಾಡಿ ಇದೀಗ ಒಂದೇ ವೇದಿಕೆಯಲ್ಲಿ ಅವರನ್ನೆಲ್ಲ ಸೇರಿಸಿ ಇದೀಗ ಗುರುವಂದನೆ ಸಲ್ಲಿಸಿದರು. 1983ರಿಂದ ಹಿಡಿದು ಇಲ್ಲಿಯವರೆಗೆ ಶಾಲೆಯಲ್ಲಿ ವಿದ್ಯಾಭ್ಯಾಸ ಕಲಿತ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನೆಚ್ಚಿನ ಗುರುಗಳ ಪಾಠ ಪ್ರವಚನಗಳ ಜೊತೆಗೆ ಶಾಲೆಯಲ್ಲಿನ ನೆನಪುಗಳನ್ನು ಹಳೆಯ ವಿದ್ಯಾರ್ಥಿಗಳು ಮೆಲುಕು ಹಾಕಿದರು. ಗುರು ಶಿಷ್ಯರ ಸಂಬಂಧದ ಬಗ್ಗೆ ಹಳೆಯ ವಿದ್ಯಾರ್ಥಿಗಳು ಪರಸ್ಪರ ಹಂಚಿಕೊಂಡರು. ಮೇಲೂ ಕೂಡ ಒತ್ತಡ ಬೀಳ್ತಾ ಇದೆ. ಯಾಕೆಂದರೆ ತುಂಬ ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ತುಂಬ ಎಳೆ ವಯಸ್ಸಲ್ಲೇ ನಾವು ಅವ್ರನ್ನ ಮಕ್ಕಳನ್ನ ಕಾಂಪಿಟೇಷನ್ ಎಕ್ಸಾಮ್ಗಳಿಗೆ ತಯಾರು ಮಾಡಬೇಕಂತ ಪೋಷಕರು ಕೂಡ ಹಂಬಲಿಸ್ತಾರೆ. ಆ ರೀತಿಯ ಒತ್ತಡಗಳು ನಮಗೆ ಇದ್ದಿಲ್ಲ. ನಮಗೆ ಎಲ್ಲ ಒಂದು ಪದವಿ ಶಿಕ್ಷಣಕ್ಕೆ ಬಂದ ಮೇಲೆ ಆ ಥರದ ಜವಾಬ್ದಾರಿಗಳನ್ನು ನಾವು ಹೊತ್ವಿ. ಹಾಗಾಗಿ ಈಗಿನ ಮಕ್ಕಳು ಜವಾಬ್ದಾರಿ ಓರೋದ್ರಲ್ಲಿ ಸ್ವಲ್ಪ ವಿಫಲ ಆಗ್ತಾರೆ ಅಂತ ಹೇಳ್ಬೋದು. ಇಂದಿನ ಕಾರ್ಯಕ್ರಮ ಜೀವನದ ಸಾರ್ಥಕ ಕಾರ್ಯಕ್ರಮ ಅನ್ನಿಸ್ತಾ ಇದೆ. ಯಾಕೆಂದರೆ ಇಡೀ ಕುಂಬಳೂರಿನ ಬಸವ ಗುರುಕುಲ ವಿದ್ಯಾರ್ಥಿಗಳು, ಹಳೆಯ ಮತ್ತು ಕಿರಿಯ ವಿದ್ಯಾರ್ಥಿಗಳೆಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ತುಂಬ ಹಳೆ ಫಸ್ಟ್ ಬ್ಯಾಚಿಂದ ಹಿಡಿದು ಲಾಸ್ಟ್ ಬ್ಯಾಚ್ವರೆಗೂ, ಅಂದರೆ ಲಾಸ್ಟ್ ಅಂದರೆ ಮೊನ್ನೆ ತನಕ ಯಾವುದಾದ್ರು ಬ್ಯಾಚ್ ಇದೆ ಎಲ್ಲ ಬ್ಯಾಚ್ವರೆಗೂ ಎಲ್ಲರಿಗೂ ಇನ್ವೈಟ್ ಮಾಡಿ ಅವ್ರ ಮನೆಗಳಿಗೆ ಊರುಗಳಿಗೆ ಎಲ್ಲ ಹೋಗ್ಬಿಟ್ಟು ಕರೆದುಬಿಟ್ಟು ಇಷ್ಟೊಂದು ಸಂಖ್ಯೆಯಲ್ಲಿ ಸೇರೋ ತರಹ ಮಾಡಿ ಈ ಕಾರ್ಯಕ್ರಮವನ್ನು ತುಂಬ ಯಶಸ್ವಿ ಮಾಡಿದ್ದಾರೆ. ಇದು ನನ್ನ ಪಾಲಿನ ಅತ್ಯುತ್ತಮ ಗುರುವಂದನಾ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಒಟ್ಟಿನಲ್ಲಿ ಗುರುವಂದನಾ ಕಾರ್ಯಕ್ರಮ ಗುರು ಶಿಷ್ಯರ ಸಮ್ಮಿಲನಕ್ಕೆ ವೇದಿಕೆ ಆಗಿದ್ದು ವಿದ್ಯಾರ್ಥಿಗಳ ಪ್ರೀತಿ ಕಂಡು ಗುರುಗಳ ಕಣ್ಣೆಲೆಗಳು ಒದ್ದೆಯಾಗಿದ್ದಂತೂ ಸತ್ಯ.